ಲೇ ಸಮಸ್ಯೆ ದೊಡ್ಡದಾಗೋ ಇದೆ. ನೀನ್ ಸ್ವಲ್ಪ ವೆಯ್ಟ್ ಮಾಡಿ, ನಾನು ಹೇಳ್ತೀನಿ. ಇವನ್ ಹೇಳೋ ತರ ನಾವು ಮಾಡೋಣ, ಆದ್ರೆ ಒಂದ್ ಚಿಕ್ಕ ಚೇಂಜ್. ಅದೇನದು? ಸದ್ಯಕ್ಕೆ ಇವ್ರಿಲ್ಲಿ ಇರ್ಲಿ, ನಾವ್ ಗಂಗನ್ ಕಳ್ಸೋಣ. ಅದೇ ಇವ್ರು ನೋಡಿದ್ರೆ ಏನಾದ್ರು ಹೇಳಿ ತಪ್ಸ್ಕೊಳ್ಬಹುದು, ಆದ್ರೆ ಆ ಮ್ಯಾಟ್ರ್ ಏನಾದ್ರು ಹೊರಗಡೆ ಬಂದ್ರೆ ನಮ್ ಕತೆ ಅಷ್ಟೇ. ಇದೇ ಒಳ್ಳೇದು. ನೀನ್ ಲೂಸ್ ಫೋನ್ ಮಾಡ. ಅದ್ಯಾರು? ಅದೇ ಕಣ ನವೀನು, ಕಾಲ್ ಮಾಡಬೇಕ. ಹೋಗು. ನಾನು ಫ್ಲಾಟ್ ಕೆಳಗೆ ಯಾರಾದ್ರೂ ನಿಂತಿದ್ದಾರಾ ಅಂತ ನೋಡ್ತೀನಿ, ಆಮೇಲೆ ನಾನೇನ ಕರಿತೀನಿ. ಅವಾಗ ನೀನ್ ಅವಳನ್ನ ಕರ್ಕೊಂಡ್ ಬಂದ್ರೆ ಸಾಕು. ಓಕೆ, ಕ್ಲಿಯರ್ ತಾನೆ? ಆಮೇಲೆ ಇವನು ಇಲ್ಲಿರ್ಲಿ. ಮಾವ ದಿಢೀರ್ ಅಂತ ಬಂದ್ರೆ ನೋಡ್ಕೊಳಕ್ ಯಾರಾದ್ರೂ ಬೇಕಲ್ವಾ? ಮಗ, ಆಲ್ ದ ಬೆಸ್ಟ್. ಯಾರ ಇವರಲ್ಲ? ಇಲ್ಲಿ ಅಲ್ಲಿ ಅಲ್ಲಿ ಏನು ಗೊತ್ತಾಗ್ತಿಲ್ವಲ್ಲ. ನೋಡೋದು. ಅಯ್ಯೋ, ಇಲ್ಲಿ ಮಾಡಿ ಅಲ್ಲಿಗೆ ಆಕೆ, ಇಲ್ಲಿ ಅಲ್ಲಿ ಅಲ್ಲಿ ಹೆಂಗೆ ಇದು ಮಾಡೋದನ್ನ. ಓಕೆ ಓಕೆ ಓಕೆ, ಸರಿ ಸರಿ ಸರಿ. ಲೇ, ಆ ಮನಿ ಎಷ್ಟು ಪ್ರೊಫೆಸರ್ ಹೋದ್ರು ಹೋದ್ರು. ಹೇಳ್ ಮಗ. ಓಕೆ ಓಕೆ ಮಗ. ನಾ ಲಿಫ್ಟ್ ಹತ್ರ ಹೋಗಿ ಯಾರಾದ್ರು ಇದಾರಂತ ನೋಡ್ತೀನಿ. ಆ ಟೈಮಲ್ಲಿ ನೀನು ಅವಳನ್ನ ಕರ್ಕೊಂಡು ಅಲ್ಲಿ ಬಂದ್ಬಿಡು. ಏನು ಗೊತ್ತಾಯ್ತಲ್ಲ? ಓಕೆ. ಮತ್ತೆ ಮಾವ ಒಂದ್ 30 ಸೆಕೆಂಡ್ ತಾನೆ, ಅಡ್ಜಸ್ಟ್ ಮಾಡಕ್ಕಾಗಲ್ವಾ? ಸರಿ, 30 ನಿಮಿಷಕ್ಕಿಂತ ಜಾಸ್ತಿ ಆಗಲ್ಲ ತಾನೆ? ಸರಿ ಹೋಗು. ಈಗ ಯಾರಿಗೆ ಕಾಲ್ ಮಾಡ್ಲಿ? ಟೆನ್ಷನ್ ಟೆನ್ಷನ್ ಟೆನ್ಷನ್. ಏನ್ ಮಾಡೋದೀಗ? ಹಲೋ. ಸರಿ ಸರಿ. ಈ ಕಡೆ ಆ ಕಡೆ. ಇಲ್ಲೇ. ಶಬ್ದ ಮಾಡ್ದೆ ಬಾ. ಶಬ್ದ ಬರ್ತಾ ಇದೆ, ಯಾರಿಗೂ ಗೊತ್ತಾಗ್ದಂಗೆ ಬೇಗ ಬಾ. ಹೇ ಹುಡುಗ್ರ, ಹೇ. ಯಾರೋ ಇದು? ಯಾರು ಮಾವ? ಈ ಲೈಟ್ ಸೆಟಪ್ಗಳೆಲ್ಲ ನೋಡಿದಾಗ್ಲೇ ಏನೋ ಅನ್ಕೊಂಡೆ ನಾನು. ಅಯ್ಯೋ, ನಿನ್ಗೇನು ಗೊತ್ತಿಲ್ಲ. ಇವಳೇನ ನೀನವತ್ತು ಕಾಲಲ್ಲಿ ಹೇಳಿದ್ದು ಡಾರಾ? ಏಯ್ ಸುಮ್ನೆ ಬುಜ್ಜಿ ಅಲ್ಲ, ಪ್ಲೇ ಸ್ಕೂಲ್ಗೆ ಹೋಗಿದ್ದಾಳೆ. ಹೌದಾ? ಯಾವಾಗ ವಾಪಸ್ ಬರ್ತಾನೆ? ಸಾಯಂಕಾಲ ಬರ್ಬೋದು ಅನ್ಕೊಂಡಿದೀನಿ ಅಲ್ವಾ? ಲೈಟು ಸೆಟಪ್. ಯಾರು ಮಗ? ಹೇಳೋ, ನೀನೇ ಇಲ್ವಾ? ಹೀಗೆ ನಿಂತಿದ್ರೆ ಒಳ್ಳೇದಾಗುತ್ತೆ. ಮಾಮ ಕಣೋ, ಏನು ಶಬ್ದ ಮಾಡಿದ್ರೆ ಸಾಕು. ನಾನು ಕೇಳಿದಕ್ಕಿನ್ನೂ ಉತ್ತರ ಬರಲಿಲ್ಲ. ಅದು ಮಾಮ. ಏಯ್ ಮುಚ್ಚ ಬಾಯಿ. ಫ್ರೆಂಡು, ಲವರು, ತಂಗಿ, ಇಂಥ ಯಾವ ಎಕ್ಸ್ಕ್ಯೂಸು ನನಗೆ ಬೇಡ. ಇವಳು ಯಾರು, ಯಾಕೆ ಇಲ್ಲಿಗೆ ಬಂದ್ಲು? ಒಬ್ಬ ಆರ್ಮಿ ಸೋಲ್ಜರ್ ಮುಂದೆ ನಿಂತಿದ್ದೀನಿ ಅಂತ ಮರ್ತೋಗ್ಬೇಡಿ ನೀವು. ಎಸ್ ಸರ್. ಆರ್ಮಿಗೆ ಹೋಗೋದಕ್ಕಿಂತ ಮುಂಚೆ ಇವರಲ್ಲಿ ನಾನು ಯಾರು ಅಂತ ಗೊತ್ತಿದೆ ತಾನೆ? ನೆನಪಿದೆಯಾ? ಯಾರ ಮೇಲೂ ನನ್ಗೆ ಭಯ ಇಲ್ಲ. ಯಾರು ಯಾರು? ಏನ್ ಸೌಂಡ್ ಅದು? ಏನ್ ಸೌಂಡ್ ಅದು? ಸೌಂಡ್ ಕೇಳಿಸ್ತಾ? ಏಯ್, ನೀನ್ ಕೇಳಿಲ್ಲ. ನೀನು ಕಿವಿಲೇನ ಪ್ರಾಬ್ಲಮ್ ಇರ್ಬೇಕು. ಇಲ್ಲಿ ಏನೇನೋ ನಡೀತಿದ್ಯಲ್ಲ. ಹೌದು, ವಾಸನೆ ಬರ್ತಿದೆ. ಬಾ ಹೋಗ್ಬಿಡೋಣ. ಬನ್ನಿ 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 ಬನ್ನಿ. 1 2 3 4. 1 2 3 3 ಗಂಡು ಮಕ್ಳಿಗೆ
ಯಾಕೋ 4 ಹೆಣ್ಮಕ್ಳು ಅದು ಅರ್ಥ ಆಗ್ತಿಲ್ಲ ಹೌದು, ನನಗೆ. ಇದು ಸ್ಟೆಪ್ ಆ? ಅದು ಬೇರೆ ಇದು ಬೇರೆ ಅಂದೆ ಮಾವ. ಇವ್ರು ಯಾರು ನಿಮ್ ಮಗ್ಳ? ಈ ವಯಸ್ಸಲ್ಲಿ ನನಗೆ ಮಗಳಿಲ್ಲಮ್ಮ. ಮತ್ತೆ ಈ ಹುಡ್ಗಿ ಯಾರು? ಒಂದ್ ನಿಮಿಷ, ಆ ಹುಡುಗಿ ಕತೆ ಸ್ವಲ್ಪ ಹಾಗೆ ಇರ್ಲಿ. ನೀವೆಲ್ಲ ಯಾರು? ಇವ್ರ್ 3 ಜನ ನಮ್ ಬಾಯ್ ಫ್ರೆಂಡ್ಸು. ಇವ್ರಾ? ಹಾ ವಾ, ನಿಮ್ ಬಾಯ್ ಫ್ರೆಂಡ್ಸಾ? ಛೇ, ಮತ್ತೆ ನಿಮ್ ಜೊತೆ ಇವ್ರು ಯಾರು? ಹೇಳಿ, ಯಾರು? ವಾಯ್ಸು ಡಿಲೇ ಟು ಟೆಲ್. ನಿಮ್ ಗರ್ಲ್ ಫ್ರೆಂಡ್ಸ್ ಅಂತ ಹೇಳಿ. ಇವ್ರು ನಮ್ ಗರ್ಲ್ ಫ್ರೆಂಡ್ಸ್ ಮಾವ. ಓಕೆ, ಗರ್ಲ್ ಫ್ರೆಂಡ್ಸ್. ಕೇಳಿದ್ರಿ ತಾನೇ? ಅರ್ಥ ಆಯ್ತಮ್ಮ, ಎಲ್ಲ ಕೇಳಿಸ್ಕೊಂಬಿಟ್ಟೆ. ನೀವು ಅವ್ರ ಗರ್ಲ್ ಫ್ರೆಂಡ್ಸು, ಅವ್ರು ನಿಮ್ ಬಾಯ್ ಫ್ರೆಂಡ್ಸು, ಅದೆಲ್ಲ ಓಕೆ. ಅಷ್ಟೇ. ನನ್ನ ಕ್ವಶನ್ ಏನಂದ್ರೆ, ಈ ಹುಡುಗಿ ಯಾರು? ಏನದು? ನನಗೆ ಹಿಂದಿ ಬರಲ್ಲ. ನನಗೆ ಹಿಂದಿ ಬರಲ್ಲ. ನಮ್ಗೂ ಗೊತ್ತಿಲ್ಲ, ಇವಾಗ್ಲೇ ನೋಡಿದ್ದು. ಓಹೋ, ಅದು ಸರಿ. ನಾನು ಇವತ್ತು ಮೊದಲನೇ ಸರಿ ನೋಡ್ತಿರೋದು. ಆದ್ರೆ ಇವ್ರ್ಯಾರು ಅಂತ ನೋಡ್ಬೇಕಲ್ಲ ಅಲ್ವಾ? ಮಗ ಹೇಳ್ಬಿಡೋಣ ಕಣೋ. ಹಾ, ಹಾಗಾದ್ರೆ ನಮ್ಮ ಬಾಯ್ ಫ್ರೆಂಡ್ಸ್ನ ಕೇಳೋಣ, ಇವ್ರು ಯಾರು ಅಂತ. ಯಾರೋ ಇವರು? ಮಾಮ ಹೇಳ, ಯಾರೋ ಇವರು? ಗೊತ್ತಿಲ್ಲ. ಕೈ ಕಾಲೆಲ್ಲ ಕತ್ತರಿಸಾಕ್ಬಿಡ್ತೀನಿ ನೋಡು. ಹೇಳ, ಯಾರೋ ಇವರು? ನಿಜ ಹೇಳ್ರ? ಯಾರೋ ಈಗ ಫೋನ್ ಮಾಡಿದ್ದು? ಹೇಳೋ, ಯಾರು ಕಾಲ್ ಮಾಡಿದ್ದೀಗ? ಕಾಲ್ ಮಾಡ್ತಿರೋದು ಯಾರು ಅಂತ ಹೇಳೋ. ಕಸ್ಟಮರ್ ಕೇರ್. ಹೇಳೋ, ಇವ್ರು ಯಾರು? ಕಸ್ಟಮರ್ ಕೇರ್. ಇವಳು ಯಾರು ಅಂತ ಕೇಳ್ತಿರೋದು. ಯಾರೋ ಸುಮ್ನೆ ಕಾಲ್ ಮಾಡೋದು? ಎತ್ತು ಅಂತ ಹೇಳ್ತಿದ್ದೀನಿ. ನಮ್ಮಮ್ಮ ಇವಳನ್ನ ಸೆಟಪ್ ಮಾಡಿ ತೆಚ್ಚಿ ಕರ್ಕೊಂಡು ಹುಡುಗ ಅವನ್ನ ಕರಿ, ಅವನೇ ನಂಗೆ ಬೇಕಾಗಿರೋದು. ಕರಿ, ಕಾಲ್ ಮಾಡು, ಕಾಲ್ ಮಾಡು, ಕಾಲ್ ಮಾಡು, ಕಾಲ್ ಮಾಡು. ಕಾಲ್ ಮಾಡಲ್ಲ. ಏನು ಫುಲ್ ಸೆಟಪ್? ಕಲರ್ ಲೈಟ್. ನೀನ್ ಯಾರೋ? ನಾ ಇವ್ರಿಗೆಲ್ಲ ತುಂಬಾ ಇಂಪಾರ್ಟೆಂಟ್. ನನ್ಗೆ ಇವ್ರು ಗೊತ್ತು. ನೀವ್ಯಾರು? ನಾನು ಇವ್ರಿಗೆಲ್ಲ ಮಾವ. ಮಾಮನ? ಇಂಥ ಒಬ್ಬ ಮಾಮನ ಇಟ್ಕೊಂಡು ನನಗಿಂತ ಕೆಲಸ ಮಾಡೋಕೆ ಹೇಳಿದ್ರೆ ಏನ್ ಕೆಲ್ಸ? ಓ, ಬಂದಿರೋ ಕೆಲಸ ನೀವು ಮಾಡ್ತಾ ಇದ್ದೀರಾ? ಏನ್ ಸೆಟಪ್? ಹುಡುಗಿನ ನಾನೇ ಸೆಟ್ ಮಾಡ್ಕೊಟ್ಟಿದ್ದು. ಹೆಂಗೆ? ಈ ಹುಡುಗಿನ ಆ ನೀನು ನಿನ್ನೆ ಹುಡುಕ್ತಾ ಇದ್ದ ಕಂತ್ರಿ ನನ್ನ ನಾನೇನ್ ಮಗನೇ. ಮಾಡ್ದೆ? ಮನೆ ನಾನೇನ್ ಮಕ್ಕಳನ್ನೆಲ್ಲ ಮಾಡಿಲ್ಲ, ಹಾಳು ಮಾಡ್ತಿದ್ಯಲ್ವಾ? ನಾನೇನ್ ಮಾಡಿಲ್ಲ. ಬೇರೆ ಯಾರು ಸಿಕ್ಕಿಲ್ಲ ನಾನೇನ್ ನಿನ್ಗೆ? ಮಾಡಿಲ್ಲ, ನಾನೇನ್ ಹೇಳೋ, ಅಯ್ಯೋ, ಹೇಳೋ, ಪೊಲೀಸ್ ಕರೀಲ? ಮಾಡಿಲ್ಲ. ಹೇಳೋ. ಯೋ ಬೇಡ ಹೇಳು. ಬೇಡ. ಒಂದ್ ನಿಮಿಷ ಹೇಳೋದ್ ಕೇಳಿ. ನಿಜ ಏನಂದ್ರೆ ಹಾ. ಅವಳು ನನ್ನ ಲವ್ವರೇ. ಏನು ತೊಂದ್ರೆ ಇಲ್ಲ. ಹಾ, ಹಾ, ಈ ಹುಡುಗಿನ? ಹೌದು, ಅದೇ ಹುಡುಗಿನೇ. ಇವಳ ಹಾ. ಸ್ವಂತ ಹುಡುಗಿನ ಕರ್ಕೊಂಡ್ ಬಂದಿದ್ಯಲ್ಲ ನಾಯಿ. ಮನುಷ್ಯರೆಲ್ಲ ಬದುಕಿರ್ಬಾರ್ದು ಕಣ, ಸಾಯಿ. ಎಲ್ಲಾನು ಹೇಳ್ಬಿಡ್ತೀನಿ. ನಿನ್ನ ಎಲ್ಲಾನು ನೋಡಿದ್ರೆ ನಾನು ಹೇಳ್ಬಿಡ್ತೀನಿ. ಏನ್ ಮಾಡ್ತೀನಿ? ಫ್ಲಾಶ್ ಬ್ಯಾಕ್. ನಾ ಕಾಲ್ ಮಾಡ್ತೀನಿ. ಏಯ್ ನವೀನ್ ಎಲ್ಲೋ? ನಾನು ಎಷ್ಟ್ ಸರಿ ಕಾಲ್ ಮಾಡೋದು? ಅಟ್ಲೀಸ್ಟ್ ನನ್ನ ಫೋನ್ ಆದ್ರೂ ಎತ್ಬೋದಲ್ವಾ? ಎಷ್ಟ್ ಸರಿ ಮೆಸೇಜ್ ಮಾಡಿದೆ, ಚಾಟ್ ಕೂಡ ಓಪನ್ ಮಾಡಿಲ್ಲ. ಅವನ ಪ್ರಾಬ್ಲಮ್ ಏನಂತ ನಿಂಗೆ ಗೊತ್ತು ತಾನೆ? ಕಡೆಯದಾಗ ಸ್ಟಾರ್ಟ್ ಮಾಡಿದ ಫಿಶ್ ಬಿಸ್ನೆಸ್ಸು ಹಾಳಾಗೋಯ್ತು. ಅದರಿಂದ ನನಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ? ನಾನು ಅವನ್ಗೆ ಯಾರು? ನೀನು ಅವನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಸಾಲ ಅಷ್ಟೇ ತಾನೇ? ಎಷ್ಟೋ ವರ್ಷದಿಂದ ಇದನ್ನೇ ಕೇಳ್ತಾ ಇದ್ದೀನಿ. ಸಾಲ ಮಾತ್ರ ಅಲ್ಲ, ಒಂದು ಹೊಸ ಪ್ರಾಬ್ಲಮ್ಮು ಇದೆ. ಅವರೇನೇ ಅವನ ಸಮಸ್ಯೆ. ಯಾರಲ್ಲ? ನನಗೆ ಅರ್ಥ ಆಗ್ತಿಲ್ವಲ್ಲ. ಅದು ಬಂದು ಹಾಗಾದ್ರೆ ಹುಡುಗಿ ಸೆಟ್ ಮಾಡಿಕೊಟ್ರೆ ದುಡ್ಡು ಕೊಡೋದು ಬೇಡ? ಹಾಗೆ ಅವ್ರು ಹೇಳ್ತಾ ಇರೋದು, ಆದರೆ ಅವನ ಕೈಲಾಗಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನಾನು ಹೋಗ್ತೀನಿ. ಸುಮ್ಮನೆ ನೀನು. ಹಾಗಾದ್ರ ಬಗ್ಗೆ ಮಾತಾಡಮ್ಮ. ಹೇ, ಅವ್ರು ನಾನು ಮುಟ್ಟದೆ ಹೋದ್ರೆ ಸಾಕಲ್ವಾ? ಅದಕ್ಕೇನು ಮಾಡಬೇಕು ಅಂತ ಗೊತ್ತು. ನೀನು ಫೋನ್ ಎತ್ಕೊಂಡು ನವೀನ್ ಕಾಲ್ ಮಾಡು. ಅವನು ಒಪ್ಕೊಳ್ಳಲ್ಲ. ನೀನು ಮೊದಲು ಫೋನ್ ಮಾಡ್ಕರಿ, ಅದರಿಂದ ಪ್ರಾಬ್ಲಮ್ ಮುಗಿಯುತ್ತಲ್ವಾ? ಹೌದೇನೆ ನಾಗವಲ್ಲಿ.